ಆಯಿತು ಹೋಗೋಣ ಹೇಳ. ಅಮ್ಮ ಜುಪಿಟರ್ ದೊಡ್ಡದಲ್ಲ, ಜುಪಿಟರಿಗಿಂತ ಸ್ಯಾಟರ್ನ್ ದೊಡ್ಡದು. ದಿನ ಒಂದೊಂದು ದೊಡ್ಡದು ನಿನಗೆ ಅಲ್ವಾ? ರೆಡಿ? ಆರ್ ಯು ರೆಡಿ? ನಿಮ್ಗೆ ಕಾಫಿ ಇದೆ. ತಿಂಡಿ ಕಾಫಿ ತಗೊಂಡಿಲ್ಲ. ಬಂಗಾರು ಎಲ್ಲ ಹೊರಟಿದ್ದಾವ. ನಾವು ಯಾವ ಊರಿಗೆಲ್ಲ ಕಾಲಿಡ್ತೀವಿ ಅಲ್ಲೆಲ್ಲ ಹೊಸ ಹೊಸದಾಗ್ತಿರುತ್ತೆ ಅಲ್ಲೇಂದ್ರೆ. ಈ ರೋಡ್ ನೋಡಿ ಅಲ್ಲೆಂಥದ್ದು ಮಂಗ ಹೊಡ್ತಿರೋದ ಕೂದಲ್ಲ ಕಂದಮಣಿ. ಬ್ರೇಕ್ಫಾಸ್ಟ್ ಟೈಮ್. ಬ್ರೇಕ್ಫಾಸ್ಟ್ ಹಾಕೋಣ. ಏನು ಹಾಕಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ. ಊರಿಗೆ ಹೋಗಿ ಮತ್ತೆ ಸ್ವಲ್ಪ ನೆಂಟ್ರ ಮನೆಗೆಲ್ಲ ಹೋಗಬೇಕು. ಅವ್ರನ್ನೆಲ್ಲ ನೋಡ್ಕೊಬರೋಣ ಅಂತ. ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಮತ್ತು ನಮ್ಮವ್ರು ಇಲ್ಲಿ ತಿಂಡಿ ತಿಂತಾಯಿದ್ದಾರೆ. ಬೆಳಗ್ಗೆ ಬೇಗ ಹೊರಟಿದ್ವಾ, ಹಾಗಾಗಿ ತಿಂಡಿ ತಿನ್ನೋಕ್ಕಾಗಿರಲಿಲ್ಲ. ಇಲ್ಲಿ ಬಂದು ಕಾಡಿನ ಮಧ್ಯದಲ್ಲಿ, ರೋಡಿನ ಮಧ್ಯದಲ್ಲಿ ತಿಂಡಿ ತಿನ್ನೋಣ ಅಂತ ನಿಲ್ಲಿಸಿದ್ದೀವಿ. ಲಿಶಿತ್ತು ಬೆಳಗ್ಗೆ ಸ್ವಲ್ಪ ತಿನ್ನಿಸಿದ್ದೆ. ಇವಾಗ ನಾನು ತಿಂಡಿ ತಿನ್ನಬೇಕು. ಪಲಾವ್ ಮಾಡ್ಕೊಬಂದಿದ್ದೀನಿ. ಪಲಾವು, ಮೊಸರು ಬಜ್ಜಿ ಎಲ್ಲ ಮಾಡ್ಕೊಂಡು ತಗೊಂಡು ಬಂದು ನೋಡಿ ಈ ರೀತಿ ರೋಡಲ್ಲೆಲ್ಲ ತಿಂದರೆ ನಮಗೆ ತುಂಬಾ ಖುಷಿ, ಕಾಡಲ್ಲೆಲ್ಲ ಊಟ ಮಾಡೋದು ಅಂದರೆ. ಹಾಗಾಗಿ ತೊಗೊಂಡು ಬಂದಿದ್ದೀವಿ. ಇವಾಗ ತಿಂಡಿ ತಿನ್ನಬೇಕು. ಬೆಳಗ್ಗೆ ಬೇಗನೆ ಮನೆಯಿಂದ ಹೊರಟಿದ್ರಿಂದ ಅಷ್ಟು ಬೆಳಗ್ಗೆ ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿ ತೊಗೊಂಡಿದ್ದೆ. ಅದನ್ನು ಇವಾಗ ತಿಂದುಬಿಟ್ಟು ಮತ್ತೆ ಊರ ಕಡೆಗೆ ಹೊರಡಬೇಕು. ಅಲ್ಲಿಂದ ಮತ್ತೆ ಅತ್ತೆ ಮಾವ ಅವ್ರನ್ನ ಕರ್ಕೊಂಡು ಮತ್ತೆ ನಾವು ದೇವಸ್ಥಾನ ಮತ್ತು ನೆಂಟರು ಮನೆಗಳಿಗೆಲ್ಲ ಹೋಗಬೇಕು. ಅಲ್ಲಿ ಎಲ್ಲರನ್ನೂ ಮಾತಾಡ್ಸ್ಕೊಬರೋಣ ಅಂತ ಇವತ್ತು ನಾವೆಲ್ಲರೂ ಹೊರಟಿದ್ದೀವಿ. ನಾವು ಹೋಗೋ ರೂಟಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲೂ ಕೂಡ ಹೋಗೋಣ ಅಂತ ಮಾವ ಹೇಳಿದ್ದಾರೆ. ಹಾಗಾಗಿ ಇವಾಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಮತ್ತೆ ನೆಂಟರು ಮನೆ ಕಡೆಗೆ ಹೋಗೋಣ ಅಂತ. ಈ ದೇವಸ್ಥಾನ ಶಿಕಾರಿಪುರ ತಾಲೂಕು ಟೌನ್ ಮಧ್ಯದಲ್ಲೇ ಇರೋದ್ರಿಂದ ನಾವು ಹೋಗೋ ರೂಟಲ್ಲೇ ಸಿಗುತ್ತೆ. ಆದ್ದರಿಂದ ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ನೆಂಟರು ಮನೆ ಕಡೆ ಹೋಗೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಅದೇ ಪಪ್ಪ ನೋಡಿಲ್ಲ ಅಷ್ಟೇ ಅಲ್ಲ. ಎಷ್ಟೊಂದು ದೇವಸ್ಥಾನದಲ್ಲಿ ಇದೇ ಥರ ನೋಡಿರ್ತೀವಿ ನಾವು. ಎಂತಪ್ಪ ಪಪ್ಪ ನೋಡಲ್ಲ. ದೇವ್ರ ದರ್ಶನ ಆದಮೇಲೆ ದೇವಸ್ಥಾನದ ಒಳಗಡೆಯಿಂದ ನಾನು ನೋಡಿರಲಿಲ್ಲ. ಹಾಗಾಗಿ ಪ್ರವೀಣ್ ಅವ್ರು ಹೇಳಿದರು ಈ ಕಡೆಯಿಂದ ಹೋಗಿ ನೋಡ್ಕೊಬರೋಣ ಅಂತ. ಹಾಗಾಗಿ ಈ ಕಡೆ ಹೊರಗಡೆ ಬಂದು ಲಿಶಿತ್ಗೂ ಕೂಡ ತೋರಿಸ್ದಾಗ ಆಗುತ್ತೆ. ಯಾವಾಗಲೂ ಬರಲ್ಲ, ಯಾವಾಗಲೂ ಒಂದು ಸಲ ನಾವು ಬಂದಿರ್ತೀವಿ. ಎಲ್ಲ ಕಡೆನೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನದ ಹಿಂದ್ಗಡೆ ಎಲ್ಲ ನೋಡಿಕೊಂಡು ಬಂದ್ವಿ. ಅದು ನೀರು ಬರೋದವ ಆ ಕಡೆಯಿಂದ. ಕಾಲು ತೊಳ್ಕೊಬೇಕಲ್ಲ ನಾವು, ಅದಕ್ಕೆ ಹಿಂಗೆ ಕಾಲು ಇಟ್ಕೊಂಡು ಬರೋದು. ಗೊತ್ತಾಯ್ತಾ? ಈಗ ತೊಳಿಬಾರ್ದು, ದೇವಸ್ಥಾನಕ್ಕೆ ಹೋಗೋಕೆ ತೊಳಿಯೋದು. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಬಂದಾಯಿತು. ಈ ಕಡೆ ನಾವು ಬರೋವಾಗೆಲ್ಲ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಕೊಟ್ಟು ಹೋಗ್ತೀವಿ. ಸಖತ್ತಿದೆಲ್ಲ. ಇದ್ದಾರೆ ನೋಡಿಲ್ಲ ಹಾಗೆ. ನಾವು ಬಂದಿರೋದು ಹಳ್ಳಿಗೆ. ಇಲ್ಲಿ ಬರೋವಾಗ ಗದ್ದೆ ನಾಟಿ ಮಾಡ್ತಾಯಿದ್ರು. ಲಿಶಿತ್ ಇದನ್ನೆಲ್ಲ ನೋಡಿರಲಿಲ್ಲಲ್ಲ, ಅವನಿಗೆ ಫುಲ್ ಖುಷಿಯಾಗೋಯ್ತು. ಇದೇನೋ ಮಾಡ್ತಿದ್ದಾರೆ ಅನ್ನೋ ಥರ.
ಎಲ್ಲ ನೋಡಿಕೊಂಡು ಇವಾಗ ನಾವು ನೆಂಟರು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದರೆ ಒಂದೇ ಊರಲ್ಲಿ ತುಂಬ ನೆಂಟರು ಮನೆಗಳಿತ್ತು. ಎಲ್ಲರ ಮನೆಗೂ ಹೋಗಿದ್ದಾಯಿತು ಒಂದೇ ದಿನದಲ್ಲಿ. ಅದೆಷ್ಟು ಮನೆ ಹೋಗಿದ್ವಿ ಅಂದರೆ ಒಂದು 10-15 ಮನೆಗೆ ಹೋಗಿರ್ಬೋದು. ಎಲ್ಲರ ಮನೆಯಲ್ಲೂ ಕಾಫಿ ಕುಡಿಯೋದು, ಜ್ಯೂಸ್ ಕುಡಿಯೋದು, ಟೀ ಕುಡಿಯೋದು, ಊಟ ಮಾಡೋದು ಇದೇ ಆಯಿತು. ಮತ್ತು ನಾವು ಅಪರೂಪಕ್ಕೆ ಎಷ್ಟೋ ವರ್ಷ ಆದಮೇಲೆ ಇವ್ರುಗಳ ಮನೆಗೆಲ್ಲ ಹೋಗಿದ್ವಿ. ಮತ್ತು ಯಾರೂ ಬೇಜಾರಾಗಬಾರ್ದು ಅಂತ ಹೇಳಿ ಎಲ್ಲರ ಮನೆಯಲ್ಲೂ ಕೂತು ಮಾತಾಡಿಸ್ಕೊಂಡು ನಾವಂದರೆ ಒಬ್ರಿಗೆ ಹುಷಾರಿರಲಿಲ್ಲ ಇವ್ರ ರಿಲೇಷನಲ್ಲಿ, ಅವ್ರನ್ನ ಮಾತಾಡ್ಸ್ಕೊಬರೋಣ ಅಂತ ಹೋಗಿದ್ದು. ಮತ್ತು ನಮ್ಮ ಅತ್ತೆ ಕಡೆ ನೆಂಟರೆಲ್ಲ ಒಂದೇ ಊರಲ್ಲಿ ಇರೋದ್ರಿಂದ ಒಬ್ಬರು ಮನೆಗೆ ಹೋದರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ ಅಂತೇಳಿ ಎಲ್ಲರ ಮನೆಯೂ ಸುತ್ತಕೊಂಡು ಬರೋಷ್ಟರಲ್ಲಿ ಸಂಜೆ ಆಗೋಯ್ತು. ಅಲ್ಲಿಂದ ಬರೋವಾಗ ಮತ್ತೆ ನಮ್ಮ ಅತ್ತೆ ಮಾವನ ಊರಲ್ಲಿ ಬಿಟ್ಬಿಟ್ಟು ಈ ಕಡೆ ಬರಬೇಕಿತ್ತು. ಹಾಗಾಗಿ ಮತ್ತೆ ನಾವು ನಮ್ಮ ಮನೆಗೆ ಹೋದ್ವಿ. ಓ ಹಾದ ಬೈಲಿ ಬಾ ಸೆಕೆಂಡ್ ಕೊಡು ಹಂಗೆ. ವೆರಿ ಗುಡ್ ಇನ್ನೊಂದ್ಸಲ ಕೊಡು. ಇಲ್ಲಿ ಬೈಲಿ ಕಂದು ಸುಸ್ತಾಯ್ತಾ ಹೋಗಿ ಬಂದು? ಹಾಂ ಅದಾ ಕೂಚು ಬರ್ರೋ ಕುಚ್ಚ ಅಂತದಾ? ಸೆಕೆಂಡ್ ಕೊಡಪ್ಪ ಒಂದ್ಸಲ ಸೆಕೆಂಡ್ ಕೊಡು. ಏಯ್ ಬಿಡ ಅವನ್ನ ಬಿಡು. ಹಾಂ ಕೊಡು, ಸೆಕೆಂಡ್ ಕೊಡಪ್ಪ. ಸೆಕೆಂಡ್ ಕೊಡಿ. ವೆರಿ ಗುಡ್, ಥ್ಯಾಂಕ್ ಯು. ಇದು ಪಿಂಟು ಅಂತೆ. ಇದು ಫುಲ್ ಅಲ್ಲ, ಪಿಂಟು. ಅದು ಸತ್ತೋಯ್ತಲ್ಲ. ರಾಕಿ ಬಾಯ್ ಟಾಟಾ ಬಾಯ್ ರಾಕಿ ಬಾಯ್ ರಾಕಿ. ಮಾವನ್ ಸಿಟ್ಟು ಬರುತ್ತೆ ಈಗ. ಬಾಯ್ ರಾಕಿ ಬಂತ. ಎಲ್ಲ ಕಡೆ ನೆಂಟ್ರ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸಿ ಬಂದ್ವಿ. ಮನೆಗೆ ಬರುವಾಗಲೇ 7:30 ಆಗಿದೆ. ಇವಾಗ ಸ್ನಾನ ಮಾಡಿ ಅಡುಗೆ ಎಲ್ಲ ಮಾಡಬೇಕು. ಫುಲ್ ಸುಸ್ತಾಗ್ಬಿಡ್ತು. ಅಲ್ಲಿ ಊರಲ್ಲಂತೂ ಬಿಸಿಲು ಅಂದರೆ ಬಿಸಿಲು, ತುಂಬಾ ಬಿಸಿಲು. ಅದರಲ್ಲೂ ನಾವು ಹೋಗುವಾಗ ಒಂಥರ ಇದ್ದರೆ ಬರುವಾಗಲೇ ಒಂಥರ ಆಗಿಬಿಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.